ನಮಸ್ಕಾರ ವೀಕ್ಷಕರೇ, ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳಗಾನೂರು ಪಟ್ಟಣ ಪಂಚಾಯತ್ ಭ್ರಷ್ಟಾಚಾರವನ್ನು ಉಚ್ಚಾಟಿಸಲು ಹೋರಾಟಗಾರರು ಭಿಕ್ಷಾಟನೆ ಮಾಡಿ ಪ್ರತಿಭಟಿಸಿದ್ದಾರೆ. ಬಳಗಾನೂರು ಪಟ್ಟಣ ಪಂಚಾಯತ್ ಭ್ರಷ್ಟಾಚಾರವನ್ನು ಉಚ್ಚಾಟಿಸಲು ಭಿಕ್ಷಾಟನೆ ಮಾಡಿದ ಹೋರಾಟಗಾರರು. ಮಸ್ಕಿ ಡಿ4 ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ನೀಡಲು ವಿಳಂಬ ಮಾಡಿ ಒಂದು ಹಂತದ ಲಂಚ ಪಡೆದುಕೊಂಡು ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟ ಅಧ್ಯಕ್ಷ ಮುಖ್ಯಾಧಿಕಾರಿ ವಿರುದ್ಧ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆಯ ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಸಂತೆ ಬಜಾರಿನಿಂದ ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯದ ತನಕ ಗುರುವಾರ ಹಲಗೆ ಬಾರಿಸುತ್ತಾ ವಿನೂತನ ಅಣಕು ಭಿಕ್ಷಾಟನೆ ಮಾಡಿ ಪ್ರತಿಭಟನೆ ನಡೆಸಿದರು. ಕೆಲವು ತಿಂಗಳುಗಳ ಹಿಂದೆ ಸಿಂಧನೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಕಾಜಾ ಸಾಬ್ ಮತ್ತು ಪಾಲುದಾರರು ನಮೂನೆ 3 ಕೋರಿ ಬಳಗಾನೂರಿನಲ್ಲಿ ನೂತನವಾಗಿ ನಿರ್ಮಿಸಿರುವ ಬಡಾವಣೆಯ ನಿವೇಶನಗಳ ನಮೂನೆ 3 ಕೋರಿ ಅರ್ಜಿ ಸಲ್ಲಿಸಿದ್ದರು. ಅದನ್ನು ಕೇಳಲು ಪಟ್ಟಣ ಪಂಚಾಯಿತಿಯ ಕಾರ್ಯಾಲಯಕ್ಕೆ ಹೋದಾಗ 5 ಲಕ್ಷ ಲಂಚ ನೀಡಿದರೆ ಮಾತ್ರ ನಮೂನೆ 3 ಕೊಡುತ್ತೇವೆ, ಇಲ್ಲವಾದರೆ ಇಲ್ಲವೆಂದು ಮಾತಿನ ಚಕಮಕಿ ನಡುವೆ ದೈಹಿಕ ಹಲ್ಲೆಯೂ ಆಗಿ ಬಳಗಾನೂರು ಠಾಣೆಯಲ್ಲಿ ದೂರು ಪ್ರತಿದೂರುಗಳ ದಾಖಲಾತಿ ತನಿಖೆ ಪ್ರಗತಿಯಲ್ಲಿದೆ. ಆದರೆ ನಮೂನೆ 3 ಇನ್ನಾದರೂ ನೀಡದೆ ಸತಾಯಿಸುತ್ತಿರುವ ಮುಖ್ಯಾಧಿಕಾರಿಗಳ ವಿರುದ್ಧ ಅಣಕು ಭಿಕ್ಷಾಟನೆ ಮಾಡಿ ಲಂಚಬಾಕ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಲಂಚಾವತಾರವನ್ನು ಬೆತ್ತಲಾಗಿಸಿದರು. ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸಗಳಾಗಬೇಕಾದರೆ ಲಂಚ ನೀಡಲೇಬೇಕು, ಇಲ್ಲವೇ ಎಂಪಿ ಎಂಎಲ್ಎ ಶಿಫಾರಸು ಬೇಕು. ಅದಿಲ್ಲದಿದ್ದರೆ ಅವರ ಕೈಕಾಲುಗಳನ್ನು ಹಿಡಿಯಬೇಕು. ಅಂದಾಗ ಮಾತ್ರ ಕೆಲಸಗಳಾಗುತ್ತವೆ. ಸೀದಾ ಸಾದಾ ವ್ಯಕ್ತಿಗಳು ಹೋದರೆ ಕ್ಯಾರೆ ಎನ್ನುವುದಿಲ್ಲವೆಂದು ಕೆಆರ್ಎಸ್ ಪಕ್ಷದ ಮುಖಂಡ ಕೆ ನಿರೂಪಾದಿ ಗೋ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಸ್ ನಜೀರ್, ಇಲ್ಲಿನ ಸಿಬ್ಬಂದಿ, ಮುಖ್ಯಾಧಿಕಾರಿಗಳು, ಜನಪ್ರತಿನಿಧಿಗಳ, ರಾಜಕಾರಣಿಗಳ ಅಡಿಯಾಳುಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾರ್ವಜನಿಕರ ಸೇವಕರೆಂಬುದನ್ನು ಮರೆತು ಜನರ ರಕ್ತ ಹೀರುವ ರಕ್ತ ಪಿಪಾಸುಗಳಾಗಿದ್ದಾರೆ. ಕೆಲಸ ಮಾಡಿಕೊಡಿ ಸರ್ ಎಂದು ಕೇಳಲು ಕರೆ ಮಾಡಿದರೆ ಕರೆ ಸ್ವೀಕರಿಸುವುದೇ ಇಲ್ಲ. ಅದೇ ಲಂಚ ಕೊಡುತ್ತೇವೆ ಸರ್ ಬನ್ನಿ ಎಂದರೆ ತಕ್ಷಣವೇ ಹಾಜರ್. ಇಂತಹ ಲಂಚಬಾಕ ಅಧಿಕಾರಿಗಳಿಗಾಗಿ ಇವತ್ತು ಬಳಗಾನೂರಿನ ಸಾರ್ವಜನಿಕರು ಭಿಕ್ಷೆ ಹಾಕಿದ್ದಾರೆ. ತೆಗೆದುಕೊಂಡು ಫಾರಂ 3 ಕೊಡಿ, ಇಷ್ಟು ಭಿಕ್ಷೆ ಸಾಕಾಗದಿದ್ದರೆ ನಾಳೆಯೂ ಭಿಕ್ಷೆ ಬೇಡಿ ಕೊಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಎಫ್ಎಸ್ಐದ ಮುಖಂಡ ಬಸವಂತ ಮಾತನಾಡಿದರು. ನೂತನವಾಗಿ ವರ್ಗವಾಗಿ ಬಂದಿರುವ ಮುಖ್ಯಾಧಿಕಾರಿ ಗೋಪಾಲ ನಾಯ್ಕರಿಗೆ ಮನವಿ ಪತ್ರ ನೀಡಿ ಶೀಘ್ರ ನಮೂನೆ 3 ನೀಡುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಜಾ ಸಾಬ್, ನಿರೂಪಾದಿ ಗೋಮರ್ಸಿ, ಎಸ್ ನಜೀರ್, ಎಂಡಿ ಕಾಜಾ ಶೇಡ್ಮಿ, ಬಸವಂತ ಹಿರೇಕಡುಬೂರು, ನಿರೂಪಾದಿ ಮುರಾರಿ, ಹುಸೇನ್ ಸಾಬ್ ಸೇರಿದಂತೆ ಹಲವರಿದ್ದರು. ನಂತರ ನೀವು ಕ್ರಮ ಕೈಗೊಳ್ಳೋದ? ನಾವು ಬಂದೆ ಒಂದು ತಿಂಗಳಾಯ್ತು. ಇದು ಯಾರಿಗೆ ಮಾಡಿದ್ದಾರೆ? ನೀವು ಇದ್ದಾಗ ಮಾಡಿದಾರ ಇಲ್ದಾಗ ಮಾಡಿದಾರ? ಹೇಳಿದ್ದಲ್ಲ ಸರ್. ಅಲ್ಲ ಸರ್, ನೀವು ಇದ್ದಾಗ ಮಾಡಿದಾರ ಇಲ್ದಾಗ ಮಾಡಿದಾರ ಅದ ಮಾಹಿತಿ ಕೊಡಿ. 12ನೇ ತಾರೀಕು ಅಲ್ಲ, ಇದು ಆದೇಶ ಬಂದ ನೀವು ಇದ್ರ ಇಲ್ಲ ಮೀಟಿಂಗ್ ಇಟ್ಟಿದ್ದೇವೆ. 12ನೇ ತಾರೀಕು ಇಟ್ಕೊಳ್ಳೋದು ಹೇಳ್ಬೇಡಿ, ನೀವು ಇಟ್ಕೊಳ್ಳಿ. ನಮ್ಗೆ ಒಪ್ಪಿಗೆ ಇದೆ ಸಂಪೂರ್ಣ. ಇನ್ನೊಂದು ತಿಂಗಳು ಲೇಟ್ ಮಾಡ್ರಿ. 4-5 ತಿಂಗಳು ಕಳೆದಿದ್ವಿ ಅಂತ ಇನ್ನೊಂದು ತಿಂಗಳಿಗೆ ನಮ್ಗೆ ಏನಾಗಲ್ಲ. ಆದ್ರೆ ನಿಯಮಗಳು ನಿಮ್ಗೆ ಏನ್ ಹೇಳ್ತವೆ, ಕಾಯ್ದೆ ಕಾನೂನುಗಳು ಏನ್ ಹೇಳ್ತವೆ, ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡ್ತಾ ಇದ್ರಲ್ವ? ನಿಮ್ಗೆ ಒಂದು ಜಿಲ್ಲಾಧಿಕಾರಿಗಳು ಕೊಟ್ಟಂತ ಒಂದು ಆದೇಶಕ್ಕೆ ಒಂದು ಏನದು ನಿರ್ದೇಶನಕ್ಕೆ ನೀವು ಉತ್ತರ ಕೊಡ್ತಾ ಇಲ್ಲ. ಇನ್ನು 12/12ಕ್ಕೆ ನೀವೇನೋ ಒಂದು ನಿರ್ಣಯ ಕೈಗೊಳ್ತೀರಿ. ಇವ್ರಿಗೆ ಯಾವ ರೀತಿಯಾಗಿ ನ್ಯಾಯ ಕೊಡ್ತೀರಿ? ಈ ಬಗ್ಗೆ ಉತ್ತರ ಕೊಟ್ಟಿದ್ದೇವೆ. ಈ ಲೆಟರ್ ಪ್ರಕಾರ ನಾವು ಹಿಂಬರ ಕೊಟ್ಟಿದ್ದೇವೆ. ಹಿಂಬರ ಕೊಟ್ಟಿದ್ದೀರಿ. ನಮಗೊಂದು ಕಾಪಿ ಆಗ್ಬೇಕಲ್ವಾ? ನಾವು ಪಾರ್ಟಿ ಕೊಟ್ಟಿದ್ದೇವೆ, ಮತ್ತೆ ಸಾಮಾನ್ಯ ಕೊಟ್ಟಿದ್ದೇವೆ. ನಾವು ಅದರಂತೆ ನೀವು ಫೋನ್ ಇದು ಮೀಟಿಂಗ್ ಮಾಡಿ ಎಷ್ಟು ದಿನ ಆಯ್ತು? ಈಗ ಹೇಳಲ್ಲ ಸರ್, ನಾ ಬಂದೆ 1 ತಿಂಗಳಾಯ್ತು. ಈಗ ಹೇಳ್ರಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ
ಅವರಿಗೆ ಕೈ ಮುಗಿದು ಕಾಲು ಮುಗಿದು ಕಾಲು ಮುಗಿಬೇಕು ಅನ್ಕೊಂಡಿದ್ದೆ. ಬಟ್ ಬೇಡ, ಮುಂದಿನ ಸಂದರ್ಭಕ್ಕೆ ಅವ್ರಿಗೂ ಅಗೌರವ ತೋರಿಸೋದು ಬೇಡ. ಈ ಥರ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಂಡ್ರು ಕೂಡ ಇವತ್ತು ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಇದೇ ಮೂಲಕ ಕೇಳ್ತಾ ಇದ್ದೀನಿ. ಭರವಸೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಕಾಣದ ಕೈಗಳು ಭಾಳಷ್ಟು ಇದ್ದಾವೆ. ಆದರೆ ನಾವು ಕೇಳ್ಕೊಳ್ಳೋದೇನೆಂದರೆ ಸರ್ಕಾರದ ನಿಯಮಗಳು ಏನಿದ್ದಾವೆ, ಆದೇಶಗಳೇನಿದ್ದಾವೆ, ಅದರ ಪ್ರಕಾರವಾಗಿಯೇ ನಮಗೆ ನ್ಯಾಯ ಒದಗಿಸಿ ಕೊಡಿ ಅಂತೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿದ್ದೀವಿ. ಆದರೆ ಮುಂದಿನ ದಿನಮಾನಗಳಲ್ಲಿ ಸಾವಿರಾರು ಜನರನ್ನು ಸೇರಿಸಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧ್ಯಕ್ಷರುಗಳಿಗೆ ಅವರ ವಿರುದ್ಧವಾಗಿ ಹೋರಾಟವನ್ನು ಹಮ್ಮಿಕೊಳ್ಳೋದು ಅನಿವಾರ್ಯವಾಗುತ್ತೆ ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಅದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡೋಣ. ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್. ನಮಸ್ಕಾರ.